ಹಾಯ್ ಫ್ರೆಂಡ್ಸ್, ನಾನಿವತ್ತು ಕಡಾಯ ಮಾಡ್ಕೊತಾ ಇದ್ದೀನಿ. ಇದು ಒಂದು ಗ್ರೇವಿ ಟೈಪು. ಇದು ಚಪಾತಿ ಚೆನ್ನಾಗಿರುತ್ತೆ. ಕಿಟ್ಟಿ ಪಾರ್ಟಿ ಇಟ್ಕೊಂಡಿರ್ತೀರಾ, ಇಲ್ಲ ಏನಾದರೂ ಒಂದು ನಾವು ಸ್ಪೆಷಲ್ ಆಗಿ ತಿನ್ನಬೇಕು ಅನ್ನೋ ಟೈಮಲ್ಲಿ ನೀವು ಇದನ್ನ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನಾವು ನಾರ್ಮಲ್ ಆಗಿ ವೆಜಿಟೇಬಲ್ಸ್ ಎಲ್ಲ ಯೂಸ್ ಮಾಡ್ತೀವಿ. ನಾನು ಇದು ಜಾಕ್ ಫ್ರೂಟಲ್ಲಿ ಮಾಡ್ತಿದ್ದೀನಿ. ಇದು ಕಾಯಿನ ನಾನು ಕಟ್ ಮಾಡಿ ತಗೊಂಡಿದ್ದೀನಿ. ನಾನೆಲ್ಲ ಬಳಸ್ತಾ ಇಲ್ಲ, ಒಂದು ಅರ್ಧ ಮಾಡ್ತಾ ಇದ್ದೀನಿ ಅಷ್ಟೇ. ಈಗ ನಾನು ಕುಕ್ಕರಲ್ಲಿ ನೀರಿಟ್ಕೊಂಡು ಒಂದು 2 ವಿಸಿಲ್ ಇದನ್ನ ಹಾಕ್ಸ್ತೀನಿ. ಯಾಕಂದ್ರೆ ಹಲಸಿನಕಾಯಿ ಬೇಗ ಬೇಯಲ್ವಲ್ಲ, ಅದಕ್ಕೋಸ್ಕರ. ಸಾಕು. ಇದು ಬೀಜ ಸಮೇತ ಇದೆ. ಅರಿಶಿನ ಹಾಕೊಂತ ಇದ್ದೀನಿ. ಇದಕ್ಕೆ ನಾನು ಉಪ್ಪು ಒಂದು 1/4 ಸ್ಪೂನ್ ಹಾಕ್ತಾ ಇದ್ದೀನಿ. ಮತ್ತೆ ಉಪ್ಪು ಹಾಕ್ತೀನಿ. ಈಗ ಒಂದು 1/4 ಸ್ಪೂನ್ ಉಪ್ಪು ಹಾಕೊಂತೀನಿ. ಈಗ ಇದನ್ನ 2 ವಿಸಿಲ್ ಹಾಕೊಂತೀನಿ. 2 ವಿಸಿಲ್ ಬರೋ ಹೊತ್ತಿಗೆ ನಾವು ಈ ಕಡೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಈಗ ನಾನು ಸೋಂಪು ಒಂದು ಅರ್ಧ ಸ್ಪೂನ್ ಇದೆ. ಇದು ಸೋಂಪು ಒಳ್ಳೆ ಫ್ಲೇವರ್ ಕೊಡುತ್ತೆ ಇದಕ್ಕೆ, ಗ್ರೇವಿಗೆ. ನೋಡಿ, ನಾವು ಕಡಾಯಿ ಯಾವತ್ತೇ ಕಡಾಯಿ ಮಾಡಿಕೊಂಡು ನಾವು ಈ ತರ ಮಸಾಲೆ ಯೂಸ್ ಮಾಡೋದ್ರಿಂದ ಟೇಸ್ಟ್ ಬರುತ್ತೆ. ಚಕ್ಕೆ 2, ಲವಂಗ 2, ಒಂದು ಏಲಕ್ಕಿ, ಮೆಣಸು 1/4 ಸ್ಪೂನ್ ಇದೆ. ಇದನ್ನ ಸ್ಟವ್ ಕಮ್ಮಿ ಇಟ್ಕೊಂಡು ಹುರ್ಕೊಳ್ಳೋಣ. ನಾವು ಲಾಸ್ಟಲ್ಲಿ ಪೌಡರ್ ಹಾಕೋದ್ರಿಂದ ನಮಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಅದು ಎಲ್ಲ ಸೇರಿ 1 ಟೇಬಲ್ ಸ್ಪೂನ್ ಆಗುತ್ತೆ ಅಷ್ಟೇ. ಇದು ನೋಡಿ, ಕಮ್ಮಿನೇ ಇದೆ. ಇದಾಗಿದೆ. ಸುಮ್ಮನೆ ಬೆಚ್ಚಗೆ ಮಾಡ್ಕೊಂಡ್ರು ಸಾಕು, ಪುಡಿ ಮಾಡೋಕ್ಕೋಸ್ಕರ ಅಷ್ಟೇನೆ. ಇದು ಫ್ರೆಂಡ್ಸ್, ನಾನೀಗ ಇದನ್ನ ಪುಡಿ ಮಾಡ್ಕೊತೀನಿ. ಒಂದು ಸ್ವಲ್ಪ ಬಿಸಿ ಆರಿದ್ಮೇಲೆ ಪುಡಿ ಮಾಡ್ಕೊಳ್ಳಿ. ಇದು ಫುಲ್ಲು ಪೌಡ್ರ್ ಟೈಪ್ ಆಗೋದು ಬೇಡ, ಒಪ್ಪು ತರ ಇದ್ರೆ ಸಾಕು. ಇದನ್ನ ನಾವು ಪುಡಿ ಮಾಡ್ಕೋಣ. ಈಗ ಫ್ರೆಂಡ್ಸ್, ಇಷ್ಟು ಮಾತ್ರ ಸಾಕು. ಇದು ನೀವು ಫುಲ್ಲು ಪೌಡ್ರ್ ಟೈಪ್ ಮಾಡ್ಕೊಂಡ್ರೆ ಅಷ್ಟು ಟೇಸ್ಟ್ ಬರೋದಿಲ್ಲ. ಇದನ್ನೀಗ ನಾನು ಮಾಡ್ಕೊಂಡಿದ್ದೀನಿ. ನಾನು ಇದೇ ಜಾರಲ್ಲಿನೇ ಬೆಳ್ಳುಳ್ಳಿ ಕೂಡ ಪೇಸ್ಟ್ ಮಾಡಿ ಇಟ್ಕೊತೀನಿ. ನಾನು ಇದಕ್ಕೆ ಶುಂಠಿ ಹಾಕ್ತಾ ಇಲ್ಲ. ಶುಂಠಿ ಅಷ್ಟು ಒಳ್ಳೆ ಫ್ಲೇವರ್ ಕೊಡಲ್ಲ ಇದಕ್ಕೆ. ಈಗ ನಾನು ಇದನ್ನು ಕೂಡ ಪೇಸ್ಟ್ ಮಾಡಿ ಇಟ್ಕೊತೀನಿ. ನೀವು ಬೆಳ್ಳುಳ್ಳಿ ಹಾಗೆ ತಿಂತೀವಿ ಅಂದ್ರೆ ಕಚ್ಚಾ ಪಚ್ಚ ತರ ಒಡೆದ್ಬಿಟ್ಟು ಕೂಡ ಹಾಕೋಬಹುದು ಇದಕ್ಕೆ. ನಮ್ಮನೆ ಬೆಳ್ಳುಳ್ಳಿ ಸಿಕ್ಕಿದ್ರೆ ಸೈಡ್ ಇರ್ತಾರೆ, ಅದಕ್ಕೋಸ್ಕರ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಟೊಮೊಟೊ ಕಟ್ ಮಾಡಿ ಟೊಮೊಟೊ ಕೂಡ ಪೇಸ್ಟ್ ಮಾಡ್ಕೊತೀನಿ. ಟೊಮೊಟೊ ಗೋಡಂಬಿ ನಾನು ನೆನೆಸಿಟ್ಟಿದ್ದೆ, ಈಗ ಹಾಕ್ಕೊತಾ ಇದ್ದೀನಿ. ನೀವು ಗೋಡಂಬಿ ಯೂಸ್ ಮಾಡಕ್ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಕಡಲೆ ಬೀಜ ಕೂಡ ಯೂಸ್ ಮಾಡ್ಬೋದು, ಎಳ್ಳು ಕೂಡ ಯೂಸ್ ಮಾಡ್ಕೊಬಹುದು ಗೋಡಂಬಿ ಬದಲು. ಇದು ಕೂಡ ಪೇಸ್ಟ್ ಮಾಡ್ಕೋಣ. ನಾನು ಕ್ಯಾಪ್ಸಿಕಮ್, ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀನೆಲ್ಲ ದಪ್ಪಾಗಿ. ಫಸ್ಟ್ ಲೈಟಾಗಿ ಫ್ರೈ ಮಾಡಿ ತೆಗಿಸ್ಕೊಳ್ಳೋಣ. 1 ನಿಮಿಷ ಸಾಕಷ್ಟು. ಇದು ಜಾಸ್ತಿ ಹೊತ್ತೇನು ಬೇಡ. 1 ನಿಮಿಷ ಆಗಿದೆ. ಇದು ಸಾಕು, ತಗೊಂಡ್ಬಿಡೋಣ. ನಾವು ಯಾವುದೇ ಕಡಾಯ ಮಾಡೋದು, ಕುರ್ಮಾ ಮಾಡಬೇಕಂದ್ರೆ ಈ ಥರ ಫಾಲೋ ಮಾಡಿಕೊಂಡ್ರೆ ನಮಗೆ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ. ಟೇಸ್ಟ್ ನಮಗೆ ನಾವು ತಿನ್ನೋ ಚಪಾತಿಗೆಲ್ಲ ಇದೊಂದು ಸ್ವಲ್ಪ ಕ್ರಿಸ್ಪಿಯಾಗಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಈರುಳ್ಳಿ ಹಾಕ್ತಾ ಇದ್ದೀನಿ, ಸಣ್ಣ ಕಟ್ ಮಾಡಿರೋ ಈರುಳ್ಳಿ. ನೋಡಿ ಫ್ರೆಂಡ್ಸ್, ಈಗ ನಾನು ಬೆಳ್ಳುಳ್ಳಿ ಕಮ್ಮಿನೇ, ಒಂದು 1/4 ಸ್ಪೂನ್ ಅಷ್ಟೇನೆ ಹಾಕ್ತಾ ಇದ್ದೀನಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಹಲಸಿನಕಾಯಿಗೆ ಮಾಡಿದಾಗ ಚೆನ್ನಾಗಿ ಅನ್ಸಲ್ಲ. 1 ಸ್ಪೂನ್ ನೀರು ಹಾಕ್ಕೊಂತ ಇದ್ದೀನಿ. ಒಂದೇ 1 ಸ್ಪೂನ್ ಹಾಕೊಂಡು ಧನಿಯಾ ಪುಡಿ 1 ಸ್ಪೂನ್ ಇದೆ. ಇದು ಜೀರಿಗೆ ಪೌಡ್ರು ತುಂಬ ಇಂಪಾರ್ಟೆಂಟ್. ಇದಕ್ಕೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಅರ್ಧ ಸ್ಪೂನ್ ಇದೆ. ಟೇಬಲ್ ಸ್ಪೂನಲ್ಲಿ ಅರ್ಧ ಅನ್ಕೊಳ್ಳಿ. ಚಿಲ್ಲಿ ಪೌಡ್ರು ನಿಮಗೆ ಸ್ಪೈಸ್ ಯಾವ ಥರ ತಿಂತೀರಿ ಅನ್ನೋದ್ರ ಮೇಲೆ ನೋಡಿ ಹಾಕ್ಕೊಳ್ಳಿ. ನಾವು ಮನೇಲಿ ಮಾಡಿರೋ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾ ಇದೀವಿ. ಸ್ಪೈಸಿ ಇರುತ್ತೆ, ಅದಕ್ಕೆ ನೋಡಿ ಕಮ್ಮಿ ಯೂಸ್ ಮಾಡ್ತೀವಿ. ನೀವು ಸ್ವಲ್ಪ ಅಂಗಡಿದಾದ್ರೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿ, ಒಂದು 3 ಸ್ಪೂನ್ ಹಾಕೊಳ್ಳಿ.
ನಾನು ನೀರು ಹಾಕಿದ್ದು ಕೂಡ ಈ ಮಸಾಲೆಗಳು ತಳ ಅಂಟಬಾರ್ದು ಅನ್ನೋದಕ್ಕೋಸ್ಕರನೇ ನಾನು ನೀರು ಹಾಕಿದ್ದು. ಒಂದು 2 ನಿಮಿಷ ಟೈಮ್ ಹಿಡಿಸುತ್ತೆ ಇದಕ್ಕೆ. ಬಟ್ ಟೇಸ್ಟ್ ಚೆನ್ನಾಗಿರ್ಬೇಕು ಅಂದರೆ ಇದೇ ಥರನೇ ಫಾಲೋ ಮಾಡಬೇಕು. ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಟೊಮೊಟೊ ಮತ್ತು ಗೋಡಂಬಿನ ಪೇಸ್ಟ್ ಮಾಡಿಟ್ಟಿದ್ದೀನಲ್ಲ ಫ್ರೆಂಡ್ಸ್, ಅದನ್ನು ಈಗ ಹಾಕ್ತಾ ಇದ್ದೀನಿ. ಟೊಮೊಟೊ ಗೋಡಂಬಿ ಹಾಕಿದ್ದೀವಲ್ಲ, ಇದು ಕೂಡ ಒಂದು 3 ಮಿನಿಟ್ಸ್ ಕುದಿಸ್ಕೋಣ. ಇದರಲ್ಲೂ ಕೂಡ ಈಗ ನಾವು ಮಸಾಲೆಗೆ ಯಾವ ಥರದ್ದು ನಾವು ಫಾಲೋ ಮಾಡಿದ್ದೀವೋ ಅದೇ ಥರನೇ ಈಗ ಲೈಟಾಗಿ ಮೇಲೆ ಎಣ್ಣೆ ಟೈಪ್ ಬಿಟ್ಕೋಬೇಕು. ಕ್ಯಾಪ್ ಹಾಕಕ್ಕೆ ಮುಂಚೆ ಒಂದು ಅರ್ಧ ಸ್ಪೂನ್ ಉಪ್ಪು, ನಾವು ಆಗಲೇ 1/4 ಸ್ಪೂನ್ ಹಾಕಿದ್ದೀವಲ್ಲ, ಇನ್ನೊಂದು ಅರ್ಧ ಸ್ಪೂನು ಇದಕ್ಕೆ ಉಪ್ಪು ಹಾಕ್ಬಿಡ್ತಾ ಇದ್ದೀನಿ. ನಾವು ಲಾಸ್ಟಲ್ಲಿ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ, ಬಟ್ ಹೀಗೆ ಹಾಕ್ಬಿಡ್ತಾ ಇದ್ದೀನಿ. ನೋಡಿ, ಮುಚ್ಚಿಬಿಟ್ಟು 2 ಮಿನಿಟ್ಸ್ ಇರೋಣ. ಯಾಕಂದರೆ ನಿಮಗೆ ಗೊತ್ತು, ಈ ಥರ ಇದು ನಾವು ಏನಾದರೂ ಸ್ವಲ್ಪ ಕರಿ ಇದೆಲ್ಲ ಮಾಡೋ ಟೈಮಲ್ಲಿ ಸ್ಟವ್ ಎಲ್ಲ ಗಲೀಜಾಗ್ಬಿಡುತ್ತೆ ಅಂತ. ಅದಕ್ಕೋಸ್ಕರ ಈ ಥರ ಕ್ಯಾಪ್ ಹಾಕ್ಬಿಟ್ಟು ಸ್ಟವ್ ಕಮ್ಮಿ ಇಟ್ಕೊಂಡ್ರೆ ಸುತ್ತ ಸ್ಟವ್ ಗಲೀಜಾಗೋದಿಲ್ಲ ಅನ್ನೋದಕ್ಕೆ ನಾನು ಯಾವಾಗಲೂ ಕ್ಯಾಪ್ ಹಾಕಿ ಇಟ್ಬಿಡ್ತೀನಿ. 2 ನಿಮಿಷ ನೋಡಿ ಫ್ರೆಂಡ್ಸ್, 2-2.5 ನಿಮಿಷ ಆಗಿದೆ. ಎಣ್ಣೆ ಎಲ್ಲ ಬಿದ್ದಿದೆ. ಇವಾಗ ಇದಕ್ಕೆ ನಾವು ಅರಿಶಿನಕಾಯಿ ಏನು ಬೇಯಿಸ್ಕೊಂಡಿದ್ದೀವಿ, ನೋಡಿ 2 ವಿಸಿಲ್ ಹಾಕ್ಸಿದ್ನಲ್ವ ನಾನು, ಎಲ್ಲ ಬೆಂದೋಗಿದೆ. ಫಸ್ಟ್ ಇದನ್ನು ನೀರು ಬಿಟ್ಟು ಫಸ್ಟ್ ಹಾಕೋಣ. ನೀರು ನೋಡ್ಕೊಂಡು ಹಾಕೊಬೇಕು. ನಾನು ನೀರನ್ನ ಅರಿಶಿನಕಾಯಿ ಬೇಯೋದಕ್ಕೆ ಅಂತ ಹೇಳ್ಬಿಟ್ಟು ನೀರು ಜಾಸ್ತಿ ಇಟ್ಟಿದ್ದೆ. ಸ್ವಲ್ಪ ಸಾಲ್ಟ್ ಇದೆ. ನಾನು ಅರಿಶಿನಕಾಯಿ ಬೇಯಿಸಿರೋ ನೀರನ್ನೇ ಸ್ವಲ್ಪ ಯೂಸ್ ಮಾಡ್ತಿದ್ದೀನಿ. ನೋಡ್ಕೊಂಡು ಯೂಸ್ ಮಾಡ್ತೀವಿ. ತುಂಬ ನೀರಾಗಿರಬಾರ್ದು. ನಾವು ಕಡಾಯ ಅಂತಂದಿದ್ದೀವಿ. ಗೋಡಂಬಿ ಹಾಕೋದ್ರಿಂದ ಬೇಯ ಹೊತ್ತಿಗೆ ಥಿಕ್ನೆಸ್ ಬರುತ್ತೆ, ಬಟ್ ಆದ್ರೂ ತುಂಬ ಟೈಮ್ ಇಡಿಸ್ಬಿಡುತ್ತೆ. 1 ನಿಮಿಷ ಬಿಡೋಣ ಫ್ರೆಂಡ್ಸ್. ಈಗ 3 ನಿಮಿಷ ಆಗಿದೆ ನೋಡಿ, ಈ ಅದಕ್ಕೆ ಬಂದಿದೆ. ಈಗ ನಾನು ಏನು ಹುರಿದು ಪುಡಿ ಮಾಡ್ಕೊಂಡಿದ್ದೀವಲ್ಲ ಪೌಡ್ರು, ಅದೇ ಈಗ ಈ ಟೈಮಲ್ಲಿ 3 ನಿಮಿಷ ಆದಮೇಲೆ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಬಿಡ್ತೀನಿ. ಈಗ ನೋಡೋಣ, 2 ನಿಮಿಷ ಆಗಿದೆ ನೋಡಿ. ಟೋಟಲ್ 5 ಮಿನಿಟ್ಸ್ಗೆ ಇಷ್ಟು ಗಟ್ಟಿಯಾಗಿ ಗ್ರೇವಿ ಬಂದಿದೆ. ಈಗ ನಾನು ಇದಕ್ಕೆ ಕಸ್ತೂರಿ ಮೇಥಿನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಕಸ್ತೂರಿ ಮೇಥಿ ಚೆನ್ನಾಗಿರುತ್ತೆ. ಕಸ್ತೂರಿ ಮೇಥಿ ಹಾಕಿದ್ಮೇಲೆ ಕೊತ್ತಂಬರಿ ಎಲ್ಲ ಹಾಕಕ್ಕೆ ಹೋಗಬೇಡಿ. ಇದಕ್ಕೆ ನಾವು ಕ್ಯಾಪ್ಸಿಕಮ್ಮು ಈರುಳ್ಳಿನ ನಾವು ಫ್ರೈ ಮಾಡ್ಕೊಂಡಿದ್ದೀವಲ್ಲ ಲೈಟಾಗಿ, ಅದನ್ನು ಹಾಕ್ತಾ ಇದ್ದೀನಿ. ಹಾಕಿ 1 ನಿಮಿಷ ಅಷ್ಟೇ ಕ್ಲೋಸ್ ಮಾಡಿಡೋಣ. 1 ನಿಮಿಷಕ್ಕೆ ರೆಡಿ ಆಗಿಬಿಡುತ್ತೆ. ಆಗಿದೆ, ಎಲ್ಲ ಎಣ್ಣೆ ಬಿಟ್ಕೊಳ್ತಾ ಇದೆ. ನಾವು ಎಣ್ಣೆ ಜಾಸ್ತಿ ಹಾಕಿಲ್ಲ, ಆದರೂ ಕೂಡ ಗೋಡಂಬಿ ಹಾಕಿರೋದ್ರಿಂದ ಒಂದು ಅರ್ಧ ಸ್ಪೂನ್ ಸ್ಟಾರ್ಟಿಂಗಲ್ಲಿ ಎಣ್ಣೆ ಹಾಕಿರೋದ್ರಿಂದ ಎಣ್ಣೆ ಬಿಡ್ತಾ ಇರೋದು ಅಷ್ಟೇ. ಇದಾಗಿದೆ. ಈಗ ನಾವೀಗ ಇಳಿಸ್ಕೊಂಡು ಇದು ಸರ್ವ್ ಮಾಡೋಣ. ನಾವು ಯಾವತ್ತೂ ಈ ಥರ ಇದು ಕಡಾಯ ಮಾಡಿದವಾಗ ಒಂದು ಇಷ್ಟು ಥಿಕ್ನೆಸ್ ಆಗಿ ಗೋಡಂಬಿ ಹಾಕಿ ಮಾಡಿದ್ದೆ, ಇಷ್ಟು ತಿಕ್ಕಾಗಿರಬೇಕು ಗ್ರೇವಿ. ಆಗ ನಮಗೆ ನಾವು ಸರ್ವ್ ಮಾಡೋ ಹೊತ್ತಿಗೆ ಇನ್ನೊಂದು 10 ನಿಮಿಷ ಲೇಟ್ ಆಗುತ್ತಲ್ಲೋ ಅಷ್ಟೊತ್ತಿಗೆ ಇನ್ನು ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ. ನಾವು ಈಗಲೇ ಗಟ್ಟಿ ಮಾಡಿಬಿಟ್ರೆ ನಾವು ತಿನ್ನೋ ಹೊತ್ತಿಗೆ ಇನ್ನೂ ಗಟ್ಟಿ ಆಗೋಗ್ಬಿಟ್ಟು ಚಪಾತಿಗೆ ಸೂಟ್ ಆಗೋದಿಲ್ಲ. ಇದು ಚಪಾತಿ ರೋಟಿಗೆಲ್ಲನೂ ಇಷ್ಟೇ ಸಾಕು. ಈಗ ಆಫ್ ಮಾಡ್ಕೊಳ್ಳೋಣ.
ಹಲಸಿನಕಾಯಿ ಕಡಾಯ ರೆಡಿ ಆಗಿದೆ. ನೀವು ತಿನ್ನೋಡಿ, ನಿಮ್ಗೆ ಯಾವ ಥರ ಟೇಸ್ಟ್ ಅನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ರೂಪದಲ್ಲಿ ಮೆಸೇಜ್ ಮಾಡಿ. ನೀವು ಇದೇ ಥರ ನಾನು ಏನು ಮಸಾಲೆ ಯೂಸ್ ಮಾಡಿದೆ ಅದೇ ಮಸಾಲೆ ಯೂಸ್ ಮಾಡಿ. ಆಲೂಗಡ್ಡೆ ಕೂಡ ಮಾಡ್ಬೋದು. ನಾವು ಕುಕ್ಕರಲ್ಲಿ ಆಲೂಗಡ್ಡೆ ಬೇಯಿಸಬಾರ್ದು. ನೀವು ಒಂದು ಒಂದು 0.5% ಆಲೂಗಡ್ಡೆ ಬೇಯಿಸ್ಕೊಂಡು ಸೇಮ್ ಮಸಾಲೆ ಗ್ರೇವಿಗೆ ಹಾಕಿದ್ರೆ ನಮಗೆ ಇದೇ ಥರ ಕಡಾಯಿ ಚೆನ್ನಾಗಿ ಬರುತ್ತೆ. ಆಲೂಗಡ್ಡೆ ಕೂಡ ಚೆನ್ನಾಗಿರುತ್ತೆ. ಸೇಮ್ ಮಸಾಲೆ ಯೂಸ್ ಮಾಡಿ. ಸ್ವಲ್ಪ ಧನಿಯಾ ಒಂದು 1/4 ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ ಅಷ್ಟೇ. ಆಲೂಗಡ್ಡೆ ಕ್ಯಾಪ್ಸಿಕಮ್ 2 ಮಿಕ್ಸ್ ಮಾಡಿ ಮಾಡ್ಬೋದು. ಬರೀ ಆಲೂಗಡ್ಡೆ ಕೂಡ ಹಾಕ್ಬೋದು. ಈ ಮಸಾಲೆಗೆ ಚೆನ್ನಾಗಿ ಕಾಣಿಸುತ್ತೆ. ಇದು ನೋಡಿ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇದನ್ನ ಚಪಾತಿ, ರೋಟಿ ಎಲ್ಲದಕ್ಕೂ ತಿನ್ಬೋದು. ನೀವು ಬೇಕಾದರೆ ಜೀರಾ ರೈಸ್ಗೂ ಕೂಡ ನೀವು ಪಕ್ಕದಲ್ಲಿ ಹಾಕ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಇಷ್ಟೊತ್ತು ನನ್ನ ಚಾನಲ್ ನೋಡಿದ್ದಕ್ಕೆ ಥ್ಯಾಂಕ್ ಯು. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು, ಶೇರ್ ಮಾಡೋದು, ಲೈಕ್ ಮಾಡೋದು, ಕಾಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.